ಮುಂದೆ ಇನ್ನೊಂದು 10-15 ವರ್ಷದಲ್ಲಿ ಯಾವ ತರಹ ಸಮಾಜ ಇರುತ್ತೆ ಅಂತ ಕಲ್ಪನೆಗೂ ಸಿಗದಲೇ ಇರೋಷ್ಟು ಹೆಚ್ಚು ವೇಗದಲ್ಲಿ ಪ್ರಪಂಚ ಸಾಗ್ತಾ ಇದೆ. ಇವಾಗ ಇಲಾನ್ ಮಸ್ಕ್ ಅಂತವರು ಹಿ ವಿಲ್ ಪುಟ್ ಎ ಚಿಪ್ ಇನ್ಸೈಡ್ ದಿ ಬ್ರೈನ್ ಅಂಡ್ ನೀವು ಓದಬೇಕಾ ಇನ್ಫಾರ್ಮೇಷನ್ ಎಲ್ಲ ಆಗಲೇ ಅಪ್ಲೋಡ್ ಮಾಡಿಬಿಡ್ಬೋದು. ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಅಪ್ಲೋಡ್ ಮಾಡಿದಾಗ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆದರೆ ನಿಮಗೆ ಸ್ಕೂಲ್ ಹಾಕಬೇಕು, ಕಾಲೇಜ್ ಹಾಕಬೇಕು. ನೀವು ಪರೀಕ್ಷೆಗೆ ಉತ್ತರ ಬರೆಯೋದಾದರೆ ಚಾಟ್ GPT ನಿಮ್ಗೆಲ್ಲದಕ್ಕೂ ಉತ್ತರ ಕೊಡುತ್ತಲ್ಲ, ನೀವೇನು ಓದಬೇಕಾಗಿಲ್ವಲ್ಲ, ಸಿಗುತ್ತಲ್ಲ. ಒಂದು ಕೋರ್ಟಲ್ಲಿ ಕೇಸ್ ಹಾಕಬೇಕು ಅಂದರೆ ನೀವು ಫ್ಯಾಕ್ಟ್ಸ್ ಕೊಟ್ಟರೆ ಒಂದು ಅಫಿಡವಿಟೋ ಅಥವಾ ಕೇಸ್ ರೆಡಿ ಮಾಡಿಕೊಡುತ್ತೆ. ಇನ್ಕಮ್ ಟ್ಯಾಕ್ಸ್ ಹೀಗೆ ಇದು ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಯನ್ನು ನಿಲ್ಲಿಸೋಕ್ಕಾಗಲ್ಲ. ಆದರೆ ಈ ಚಾಟ್ GPT ಆಗಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅದನ್ನೆಲ್ಲ ಸೃಷ್ಟಿ ಮಾಡಿದ್ದು ಹ್ಯೂಮನ್ ಬ್ರೈನೇ. ಅಂದರೆ ಹ್ಯೂಮನ್ ಬ್ರೈನ್ ಈಸ್ ಮೋರ್ ಕೇಪಬಲ್ ಆ್ಯಂಡ್ ಇಫ್ ಎ ಡಜನ್ ಆರ್ 100 human brains can evolve one system like that, billions of people on this planet should be able to do a lot more for human good or the good of the planet. When I say good, ಬರೀ human good ಅಲ್ಲ, ಎಲ್ಲ ಸಸ್ಯ ಸಂಪತ್ತು, ಜೀವರಾಶಿ ಎಲ್ಲವೂ ಇದ್ರೇ ಮನುಷ್ಯ ಇರೋಕ್ಕೆ ಸಾಧ್ಯ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಬರಬೇಕಾದ್ದೇನು ಅಂದರೆ, ಪ್ರಿಮಿಟಿವ್ ಮ್ಯಾನು ಪಾಪ ಈ ಪ್ರತಿದಿನ ಅವತ್ತು ಬದುಕಿದ್ರೆ ಅವನ ಅದೃಷ್ಟ. ಹೌದು. ಯಾಕೆಂದರೆ ಯಾವುದೋ ಕಾಡು ಪ್ರಾಣಿ ಬಂದಿರ್ಬೋದು, ಒಂದು ಗುಡುಗೋ ಸಿಡ್ಲೋ ಮಳೆ ಬಂದು ಒಂದು ಬಂಡೆ ಹೊಡ್ಕೊಂಡ್ರು ಅಂದರೆ ಹೋದವ, ಅಲ್ಲಿಂದ ಎವಲ್ಯೂಷನ್ ಆಗಿ ಬಂದಿದೆ. ಇವತ್ತು ಅಂದರೆ ಉದ್ದಕ್ಕೂ ಬದಲಾವಣೆ ಆಗಿ ಇವತ್ತು ಈ ಸ್ಥಿತಿಗೆ ಬಂದಿರೋದು. ಈಗಿನ ಬದಲಾವಣೆ ಸುಮಾರು ಲಾಸ್ಟ್ 100 yearsಲ್ಲಿ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಆಗಿದೆ ಅದೊಂದು 10 ವರ್ಷದಲ್ಲಿ ಆಗೋಗುತ್ತೆ ಇವಾಗ. ಅಂದರೆ ಸಡನ್ ಪೇಸ್ ಚೇಂಜು, ರ್ಯಾಪಿಡು ನಿಮ್ಮ ಹೆಸರು. ಸೊ ಈ ರ್ಯಾಪಿಡ್ ಚೇಂಜಲ್ಲಿ ನಾವು ನಿಧಾನವಾಗಿ ಮಾಡೋದಕ್ಕಾಗಲ್ಲ. ಹಾಗಂತ ಆ ಥರದ ತಪ್ಪು ಮಾಡೋಕ್ಕಾಗಲ್ಲ. ಅಂದರೆ ಈ ಬದಲಾವಣೆ ಬರ್ತಾ ಇದೆ, ನಿಮಗೆ ಏನೇನು ಸಾಧಾರಣವಾಗಿ ಬೇಕು ಅಂತ ಅಂದಾಗ ಮೊದಲೇದು ಮನಸ್ಸಿಗೆ ಬರೋದು ಯು ಶುಡ್ ಪ್ರೊಡ್ಯೂಸ್ ಥಿಂಕಿಂಗ್ ಬೀಯಿಂಗ್ಸ್. ಅಂದರೆ ಪೀಪಲ್ ಹೂ ಆರ್ ಕೇಪಬಲ್ ಆಫ್ ಎಕ್ಸ್ಟ್ರಾರ್ಡಿನರಿ ಗುಡ್ ಥಿಂಕಿಂಗ್. ಲರ್ನಿಂಗ್ ಟು ಲರ್ನ್ ಅಂತೀವಲ್ಲ. ನಾನು ಫಿಸಿಕ್ಸ್ ನ್ಯೂಟನ್ಸ್ ಲಾ ಹೇಳ್ಕೊಡ್ತೀನಪ್ಪ, ಇದು ಎಕ್ಸಾಮಿಗೆ 3 ಮಾರ್ಕ್ಸ್ಗೆ ಬರುತ್ತೆ ಅಂದರೆ ನೀನು 3 ಮಾರ್ಕ್ಸ್ ಇಟ್ಕೊಂಡು ನಾನು ಏನು ಮಾಡಲಿ ಅನ್ನೋ ಕಾಲ ಬಂದುಬಿಟ್ಟಿದೆ. ಹೌದು, ಸಬ್ಜೆಕ್ಟ್ ನಾಲೆಡ್ಜ್ ಬೇಕು, ಬೇಡವಾ? ಕೆಮಿಸ್ಟ್ರಿ ಗೊತ್ತಿಲ್ಲ, ನಾಳೆ ಫಾರ್ಮಸ್ಯೂಟಿಕಲ್ ಇದರಲ್ಲಿ ಔಷಧಿಗಳಲ್ಲಿ ಬರುತ್ತೆ, ಡಾಕ್ಟ್ರುಗಳಲ್ಲಿ ಬರ್ತಾರೆ, ಎಲ್ಲ ನಿಜ. ಆದರೆ ದಿ ಎಬಿಲಿಟಿ ಟು ಥಿಂಕ್ ಇನ್ನೋವೇಟ್ ಈಸ್ ದಿ ಥಿಂಗ್ ದಟ್ ಈಸ್ ನೀಡೆಡ್ ಹಿಯರ್. ಅಂದರೆ ಬರೀ ಪುಸ್ತಕದ ಹುಳ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಪುಸ್ತಕದ ಜ್ಞಾನ ಅದು ಏನೂ ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಅಷ್ಟಕ್ಕೆ ಸೀಮಿತ ಮಾಡ್ಕೋಬಾರ್ದು. ಅದನ್ನು ಅಲ್ಲಿಂದ ಆಚೆಗೆ ಅದನ್ನು ಉಪಯೋಗಿಸೋದು ಹೇಗೆ ಅಂತ ಬರಬೇಕು. ಅದಕ್ಕೆ ಯೋಚನಾ ಸಾಮರ್ಥ್ಯನ ಬೆಳೆಸೋವಂಥ ಪ್ರಶ್ನೆಗಳಿದೆಯಾ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ, ಬೇಕದು. ಆದರೆ ಇಟ್ ಹ್ಯಾಸ್ ಟು ಸರ್ವ್ ಎ ಸ್ಲೈಟ್ಲಿ ಡಿಫರೆಂಟ್ ಪರ್ಪಸ್ ಆರ್ ಮಾರ್ಕೆಡ್ಲಿ ಅಟ್ ಡಿಫರೆಂಟ್ ಪೇಸ್, ಅದಾಗಬೇಕು. ಎರಡನೇದು, ಬಹುತೇಕ ಇನ್ನೊಂದು 10-15 ವರ್ಷದಲ್ಲಿ ಈ ಎಂಜಿನಿಯರಿಂಗ್ ಕಾಲೇಜಸ್ ಇರ್ಬೋದು, ಮೆಡಿಕಲ್ ಕಾಲೇಜಸ್ ಇರ್ಬೋದು, ಇದೆಲ್ಲ ಮೋರ್ ಆಫ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಆಗುತ್ತೆ. ಈ ವ್ಯವಸ್ಥೆಗಿರಲ್ಲ. ಇವಾಗ ನೋಡಿ, ಈ ಕಂಪ್ಯೂಟರ್ಸ್ ಬಂದು ಹೊಸರಲ್ಲಿ NIIT, ಆ್ಯಪ್ಟೆಕ್ ಅಂತೆಲ್ಲ ಇತ್ತು ಒಂದಷ್ಟು ಕಂಪ್ನಿಗಳು. ಅವರು ಎಂಜಿನಿಯರಿಂಗ್ ಕಾಲೇಜುಗಳಿಂದ ಗ್ರ್ಯಾಜುಯೇಷನ್ ತರೋದಕ್ಕಿಂತ ಮುಂಚೆ ಇನ್ನೂ ಫಾಸ್ಟಾಗಿ ರಸ್ತೆಯಲ್ಲಿ ಸಣ್ಣ ಒಂದೊಂದು ಮನೆಯಲ್ಲಿ, ಒಂದು ಹಾಲಲ್ಲಿ, 1-2 ರೂಮುಗಳಲ್ಲಿ ಟ್ರೈನಿಂಗ್ ಕೊಟ್ಟು ಸುಮಾರು ಜನ ಕಂಪ್ಯೂಟರ್ಸ್ನ ಉಪಯೋಗಿಸುವಂಥ ಸಾಮರ್ಥ್ಯ ಇರೋರನ್ನ ತಯಾರು ಮಾಡಿದ್ರು. ಹಾಗೆ ಒಂದು ಪ್ರಾಬ್ಲಮ್ ಕೊಡಿ, ಆ ಮಕ್ಕಳು ಏನು ಬೇಕೋ ಕಲೀರಿ, ಅದಕ್ಕೆ ರಿಸೋರ್ಸಸ್ ಕೊಡಿ, ಎಕ್ಸ್ಪರ್ಟ್ಸನ್ನ ಕೊಡಿ ಅವರಿಗೆ ಸಮಸ್ಯೆಗಳು ಬಂದಾಗ. ಹಾಗಾಗಿ ದೇ ಶುಡ್ ಆಲ್ ಬಿ ಸೆಲ್ಫ್ ಲರ್ನರ್ಸ್. ಇವಾಗ ಒಂದು ಮಗುಗೆ ನಡೆಯೋಕ್ಕೆ ಬಂದ ತಕ್ಷಣ ಅಮ್ಮ ನಡೆಯೋಕ್ಕೆ ಬಿಡಬೇಕು. ನನ್ನ ಮಗು ಬಿದ್ದೋಗುತ್ತೆ, ಗಾಯ ಮಾಡಿಕೊಡುತ್ತೆ, ಕಂಕ್ಲಲ್ಲಿ ಎತ್ಕೊಂಡು ಓಡಾಡ್ತಿದ್ರೆ ಮಗುಗೆ ನಡೆಯೋ ಸಾಮರ್ಥ್ಯವೂ ಬರಲ್ಲ, ಕೈಕಾಲು ಗಟ್ಟಿನೂ ಆಗಲ್ಲ. ಬೀಳಬೇಕು, ಆ ಮಗುಗೆ ಅಲ್ಲೆಲ್ಲೋ ಓಡೋಗುತ್ತೆ, ಕೈ ಹಿಡ್ಕೊಂಡ್ರೆ ಕಿತ್ಕೊಂಡು ಓಡೋಗುತ್ತೆ. ಅಲ್ಲಿ ಭೂತ ಇದೆ, ದೆವ್ವ ಇದೆ ಅಂತ ಹೆದರ್ಸೆಲ್ಲ ಮಾಡ್ತೀವಲ್ಲ, ಆ ಮಗು ಅಮ್ಮ ಇಲ್ಲಿದ್ದಾಗ ಅಲ್ಲೇನಿದೆ ನೋಡೋಣ ಅಂತಲೇ ಹೋಗೋದು. ಆ ಕ್ಯೂರಿಯಾಸಿಟಿ ಇರುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಕ್ಯೂರಿಯಾಸಿಟಿ ಎಲ್ಲ ಕಾಲೇಜಲ್ಲಿ ಎಲ್ಲ ಬರೋತ್ತಿಗೆ, ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲ ಬಹುಮಟ್ಟಿಗೆ ತೆಗೆದಾಕ್ಬಿಡ್ತೀವಿ. ಬಿಕಾಸ್ ಅಗತ್ಯ ಇಲ್ವಲ್ಲ, ಅದು ಈ ಸಿಲೆಬಸ್ಸಲ್ಲಿಲ್ಲ, ಇದು ಎಕ್ಸಾಮಿಗೆ ಬರಲ್ಲ. ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಅಂದರೆ ಕ್ವಶನ್ ಮಾಡೋದನ್ನ ನಿಲ್ಲಿಸ್ತಾ ಇದ್ದೀವಿ.
ಯಾವಾಗ ಪ್ರತಿ ಮನುಷ್ಯನಿಗೂ ತನಗೆ ಬಂದಂಥ ಪ್ರಶ್ನೆಗಳನ್ನ ಕೇಳೋ ಸಾಮರ್ಥ್ಯ ಮತ್ತು ಆ ವಾತಾವರಣ, ಅದನ್ನು ಪ್ರಚೋದನೆ ಕೊಡುವಂಥ ವಾತಾವರಣ. ಅಂದರೆ ಎಷ್ಟೋ ಸೇರಿ ಪ್ರಶ್ನೆ ಕೇಳೋದಕ್ಕೆ ಭಯ, ಬೈತಾರೋ, ತಲಾಟೆ ಅಂತಾರೋ, ಅಥವಾ ಇದೆಲ್ಲ ಪ್ರಯೋಜನಕ್ಕೆ ಬರಲ್ಲ ಇವಾಗ ಬೇಡ ಅಂತಾರೋ, ಯಾವುದೋ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳೋದು ನಿಲ್ಲಿಸ್ಬಿಡ್ತು. ಅಥವಾ ಟೈಮ್ ಇರಲ್ವೋ ಟೀಚರ್ಗೆ ಹೇಳ್ಕೊಡೋಕ್ಕೆ, ವಾಟ್ ಎವರ್ ಇಟ್ ಈಸ್, ಆ ಪ್ರಶ್ನೆ ಕೇಳೋದು ನಿಲ್ಲಿಸ್ತೀವಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಡ್ಯಾಮೇಜ್ ದಟ್ ವಿ ಆರ್ ಆಲ್ ಡೂಯಿಂಗ್. ಅದಕ್ಕೆ ಅವ್ರಿಗೆ ಪ್ರಶ್ನೆಗಳು ಬರೋ ಥರ ನಾವು ಮಾಡಬೇಕು, ಪ್ರಶ್ನೆಗೆ ಅವರೇ ಉತ್ತರ ಹುಡುಕೋಬೇಕು. ಟೀಚರ್ಸ್ ಅಲ್ಲ, ಮಕ್ಕಳೇ ಉತ್ತರ ಹುಡುಕೋಬೇಕು. ನನ್ನ ಪ್ರಶ್ನೆ ಬರೋ ಹಾಗೆ ಮಾಡೋದು ಟೀಚರ್ಸು, ಹುಡುಕೋಬೇಕಾಗಿರೋದು ಸ್ಟೂಡೆಂಟ್. ಯಾಕೆಂದರೆ ಇವಾಗ ನಾನು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬಲ್ಲ. ಅನ್ಲೆಸ್ ಐ ಗೋ ಟು ಜಿಮ್ ಆ್ಯಂಡ್ ಎಕ್ಸಸೈಸ್, ಮೈ ಬಾಡಿ ಡಸ್ ನಾಟ್ ಬಿಕಮ್ ಸ್ಟ್ರಾಂಗ್. ನಾನು ತುಂಬ ಒಳ್ಳೆ ಟೀಚರ್ ಅಂದರೆ ಆ ಮಕ್ಕಳಿಗೆ ಯಾವುದೋ ಒಂದು ಸಿಲೆಬಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಡೋದಲ್ಲ, ಆ ಸಿಲೆಬಸ್ನೆಲ್ಲ ಕಲಿಯೋ ಸಾಮರ್ಥ್ಯನ ಮಕ್ಕಳಿಗೆ ತುಂಬೋದು ನನ್ನ ಜವಾಬ್ದಾರಿ.